ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಭ್ಯೋ ನಮಃ. ಗುರುಬಂಧುಗಳೇ, ಇಂದಿನ ಗುರುವಾಣಿಯಲ್ಲಿ ನಾಮಜಪದ ಮಹಿಮೆ. ಒಮ್ಮೆ ಗುರುಬಂಧುಗಳು ಒಟ್ಟು ಸೇರಿದಾಗ ಅಲ್ಲಿದ್ದ ಗುರುಬಂಧು ಒಬ್ಬರು ಶ್ರೀ ರಾಮನ ಜಪ ಮಾಡುತ್ತಾ ಏನೋ ಯೋಚಿಸುತ್ತಿದ್ದಂತಿತ್ತು. ಬೆಳಗ್ಗೆಯಿಂದ ಶ್ರೀರಾಮನ ಅನೇಕ ಗುಣಗಳನ್ನು ವರ್ಣಿಸುತ್ತಿದ್ದರು. ಗುರುನಾಥರು ಅವರನ್ನು ಕುರಿತು, ಏನಯ್ಯ, ಅವನು ಹೆಂಡತಿ ಬಿಟ್ಟು ಇದ್ದನಲ್ಲ, ಅವನಂತೆ ನೀನು ಇರುವುದಕ್ಕಾಗುತ್ತೇನಯ್ಯ ಎಂದರು. ನಿರುತ್ತರನಾದ ಆ ಗುರುಬಂಧುವಿಗೆ ರಾಮ ಎಂದರೆ ವ್ಯಕ್ತಿಯಲ್ಲ, ಅದು ಗುಣವಾಚಕ. ರಾಮನು ತಂದೆ ತಾಯಿ ಮಾತಿಗೆ ಮನ್ನಣೆ ಎತ್ತುತ್ತಿದ್ದನು. ರಾಜ್ಯದಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ ಎಂಬ ಕಾರಣ ಸಂಶಯಿಸಿದ ಸೀತೆಯನ್ನು ಕಾಡಿಗೆ ಕಳಿಸಿದನು. ಅವನಲ್ಲಿರುವ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು. ಅದಕ್ಕೆ ರಾಮಾಯಣ ಈಸ್ ಕ್ಯಾರೆಕ್ಟರ್ ಆಫ್ ದ ಪರ್ಸನ್ ಆ್ಯಂಡ್ ಮಹಾಭಾರತ ಈಸ್ ದ ಲೈಫ್ ಸ್ಟೈಲ್, ಅಂದರೆ ಮುಳ್ಳಿಂದ ಮುಳ್ಳನ್ನು ತೆಗೆದ ಬಗೆ ಎಂದರು. ಮುಂದುವರೆದು, 12 ಸೆಕೆಂಡುಗಳ ಕಾಲ ಮನಸ್ಸು ಹಿಡಿತದಲ್ಲಿದ್ದರೆ ಅದನ್ನು ಒಂದು ಜಪ ಎಂದು, ಅದರ 12ರಷ್ಟು ಹಿಡಿತದಲ್ಲಿದ್ದಲ್ಲಿ ಧ್ಯಾನವೆಂದು, ಹಾಗೆಯೇ ಲಘು ಸಮಾಧಿ, ದೀರ್ಘ ಸಮಾಧಿ, ಮಹಾಸಮಾಧಿ ಮುಂತಾದವುಗಳ ಅರ್ಥವಿವರಣೆ ಕೊಡ್ತಾ ಹೋದರು. ನೋಡಿ ಸರ್, ಯಾವುದೇ ನಾಮವಿರಲಿ ಮನಸ್ಸನ್ನು ಹತೋಟಿಗೆ ತಂದು ನಿಲ್ಲಿಸುವವರೆಗೆ ಸಹಾಯ ಮಾಡುತ್ತದೆ. ಅನಂತರ ಬುದ್ಧಿ ಅಹಂಕಾರಗಳನ್ನು ಕಳೆಯಲು ಗುರು ಬೇಕು. ಆಗ ನಾಮಗಳೆಲ್ಲ ನಶಿಸಿ ಓಂಕಾರದಲ್ಲಿ ಒಂದಾಗುತ್ತದೆ. ನಾಮವನ್ನು ಮನಶುದ್ಧಿಗಾಗಿ ಮಾಡಬೇಕು, ಬೇರೆಯವರಿಗೆ ತೋರಿಸಲು ಅಲ್ಲ ಎಂದು ಹೇಳಿ ಅಲ್ಲಿದ್ದ ಗುರುಬಂಧುವಿಗೆ ಈ ಕಬೀರನ ದೋಹೆ ಹೇಳಿ ಸಾರ್ ಎಂದಾಗ ಅವರು, ಕರದಲ್ಲಿ ಮಾಲೆಯು ತಿರುಗುತ್ತಲಿಹುದು, ಬಾಯಲ್ಲಿ ನಾಲಿಗೆಯು ದಿಶೆಯಲ್ಲಿ ಮನ ತಿರುಗುತ್ತಲಿಹುದು, ಇದುವೇ ಇವರ ಜಪವು ಕಬೀರ, ಇದುವೇ ಇವರ ಜಪವು ಎಂದು ಹಾಡಿದಾಗ ಅಲ್ಲಿದ್ದವರೆಲ್ಲರಿಗೂ ನಾಮಪದದ ಮಹಿಮೆಯೇನೆಂದು ಅರ್ಥವಾಯಿತು. ಗುರುಭ್ಯೋ ನಮಃ. ಗುರುನಾಥರೇ, ಇಂದಿನ ಗುರುವಾಣಿಯಲ್ಲಿ ನಾನು ತಿಳಿಸಿದ ವಿಷಯದಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ನನ್ನನ್ನು ಕ್ಷಮಿಸಿ ಎಂದು ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸುತ್ತೇನೆ. ಗುರುನಾಥರೇ, ಗುರುಭ್ಯೋ ನಮಃ.